ಪ್ರಾಣಿಗಳಿಗೆ ನಮ್ಮ ಮೇಲಿರೋ ಪ್ರೀತಿ ಗೊತ್ತಾಗ್ಬೇಕು ಅಂದ್ರೆ ಇದೊಂದು ರಿಯಲ್ ಸ್ಟೋರಿ ಸಾಕು. ಅದು 2011 ಸಮುದ್ರ ತೀರದಲ್ಲಿ ಒಂದು ಪೆಂಗ್ವಿನ್ ಬಲೆಗೆ ತಗಲಕೊಂಡು ತುಂಬಾ ದಿನ ಊಟ ಸಿಗದೇನೆ ಸಾವು ಬದುಕಿನ ಮಧ್ಯ ಹೋರಾಟನ ಮಾಡ್ತಾ ಇರುತ್ತೆ. ಅವಾಗ ತಾನೇ ಫಿಶಿಂಗ್ ನ ಮುಗಿಸಿ ಮನೆಗೆ ಹೋಗ್ತಾ ಇದ್ದ ಒಬ್ಬ ವಯಸ್ಸಾದ ವ್ಯಕ್ತಿಗೆ ಈ ಪೆಂಗ್ವಿನ್ ಕಾಣಿಸುತ್ತೆ. ತಕ್ಷಣ ಬಲೆನ ಬಿಡಿಸಿ ಮನೆಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಗಾಯ ಆಗಿರೋ ಜಾಗಕ್ಕೆ ಟಿಂಚರ್ನ ಮಾಡ್ತಾ ಅದಕ್ಕೆ ಆಹಾರನ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಇದೇ ತರ ಆ ವಯಸ್ಸಾಗಿರೋ ವ್ಯಕ್ತಿ ಮತ್ತೆ ಪೆಂಗ್ವಿನ್ 10 ತಿಂಗಳುಗಳ ಕಾಲ ಎಷ್ಟೋ ಖುಷಿಯಾಗಿ ಬದುಕ್ತಾ ಇರ್ತಾರೆ. ಪೆಂಗ್ವಿನ್ಗೆ ಡಿಮ್ ಡಿಮ್ ಅಂತ ಕೂಡ ಹೆಸರು ಇಡ್ತಾರೆ. ಈ ಡಿಮ್ ಡಿಮ್ ವಾಪಸ್ ಅದ್ರ ಜಾಗಕ್ಕೆ ಹೋಗೋ ಟೈಮ್ ಕೂಡ ಬಂದ್ಬಿಡುತ್ತೆ. ಎಷ್ಟು ಖುಷಿಯಾಗಿ ನೋಡ್ಕೊಂಡ ಆ ವಯಸ್ಸಾದ ವ್ಯಕ್ತಿನ ಬಿಟ್ಟೋಗಕ್ ಆಗದೆ ಇದ್ರು ದುಃಖದಿಂದ ಸಮುದ್ರದ ಆಳದಲ್ಲಿ ಈಜಾಡ್ಕೊಂಡು ಹೋಗ್ಬಿಡುತ್ತೆ. ಆದ್ರೆ ಪ್ರತಿಯೊಬ್ರು ಆಶ್ಚರ್ಯ ಪಡೋ ತರ ಇದೇ ಡಿಮ್ ಡಿಮ್ ಪ್ರತಿ ವರ್ಷ 8,000 ಕಿಲೋಮೀಟರ್ ಈಜಾಡ್ಕೊಂಡು ಇದೇ ವಯಸ್ಸಾದ ವ್ಯಕ್ತಿನ ನೋಡಕ್ ಬರುತ್ತೆ. ಅವ್ರ ಜೊತೆ 2 ದಿನ ಖುಷಿಯಾಗಿ ಕಾಲನ ಕಳೆದು ವಾಪಸ್ ಹೋಗ್ಬಿಡುತ್ತೆ. ವಾಹ್, ಇದೇ ಅಲ್ವಾ ಪ್ರಾಣಿ ಪ್ರೀತಿ ಅಂದ್ರೆ. ಪೆಂಗ್ವಿನ್ಗೋಸ್ಕರ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ. ನಿಮ್ಮ ಅನಿಮಲ್ ಲವರ್ ಫ್ರೆಂಡಿಗೆ